ಮೊಟ್ಟಮೊದಲ ಸಾಮ್ರಾಜ್ಯ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಆಗಿ ಕೌಟಿಲ್ಯನ ಸಹಾಯದಿಂದ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬೋದನ. ಆ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡ್ಬೋದು ಮೌರ್ಯ ಸಾಮ್ರಾಜ್ಯದಲ್ಲಿರ್ತಕ್ಕಂಥ ಚಂದ್ರಗುಪ್ತ ಮೌರ್ಯ ಮಟ್ಟ ಇಡೀ ಮೌರ್ಯ ಸಾಮ್ರಾಜ್ಯನ ಆಳ್ವಿಕೆ ಮಾಡಿ ಲಾಸ್ಟ್ ಉತ್ತರ ಭಾರತದಲ್ಲಿ ಭೀಕರವಾದ ಬರಗಾಲ ಬೀಳ್ತಂದಾಗ ಆ ಉತ್ತರ ಭಾರತವನ್ನು ಬಿಟ್ಟು ದಕ್ಷಿಣ ಭಾರತದಲ್ಲಿರ್ತಕ್ಕಂಥ ಕರ್ನಾಟಕದ ಶ್ರವಣಬೆಳಗೊಳದ ಸಲ್ಲೇಖನ ವೃತ್ತವನ್ನು ಆಚರಿಸಿ ನಿಧನ ಹೊಂದ ನಂತರ ಅವನ ಮಗನಾಗಿರ್ತಕ್ಕಂಥ ಬಿಂದುಸಾರ ಮೌರ್ಯ ಸಾಮ್ರಾಜ್ಯ ಆಳ್ವಿಕೆ ಮಾಡ್ತಾನ. ಈ ಬಿಂದುಸಾರ ನಾವು ಏನಂದ್ರೆ 101 ಜನ 101 ಅಶೋಕ ಎಂಬುವ ಪ್ರಸಿದ್ಧವಾದ ಅಶೋಕನನ್ನು ರಾಜವೇಷದ ಸನ್ಯಾಸಿ, ಎರಡನೇ ಗೌತಮ ಬುದ್ಧ ಮತ್ತು ಶಿಲಾಶಾಸನಗಳ ರಾಜ, ಶಿಲಾಶಾಸನಗಳ ಪಿತಾಮಹ ಅಂತ ಕರೆಯುತ್ತಾರೆ. ಯಾಕಂದ್ರೆ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ತನ್ನ ಶಾಸನಗಳ ಮೂಲಕ ಜನರೊಂದಿಗೆ ನೇರವಾಗಿ ಮಾತನಾಡಿದ ಕನ್ನಡದ ಮೊದಲ ದೊರೆಯಾದ ಅಶೋಕ ಬಂದ. ಆಮೇಲೆ ಪ್ರಥಮ ಬಾರಿಗೆ ಶಾಸನಗಳನ್ನು ಹೊರಡಿಸಿದ ಶಿಲಾಶಾಸನ ರಾಜ, ಶಿಲಾಶಾಸನಗಳ ಪಿತಾಮಹ, ರಾಜವೇಷದ ಸನ್ಯಾಸಿ ಮತ್ತು ಎರಡನೇ ಗೌತಮ ಬುದ್ಧ ಎಂದು ಕರೆಯುತ್ತಾರೆ. ಮೌರ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಅಶೋಕ ಏನ್ ಮಾಡ್ತಾನೆ, ಪ್ರಥಮ ಬಾರಿಗೆ ಭಾರತದಲ್ಲಿ ಶಾಸನಗಳನ್ನು ಹೊರಡಿಸಿ ಆ ಶಾಸನಗಳೊಂದಿಗೆ ಕನ್ನಡ ನಾಡಿನ ಜನರೊಂದಿಗೆ ನೇರವಾಗಿ ಮಾತನಾಡಿದ ಭಾರತೀಯ ಮೊದಲ ದೊರೆಯಾದ ಅಶೋಕ. ಈ ಅಶೋಕ ಏನ್ ಮಾಡ್ತಾನೆ, ಮೌರ್ಯ ಸಾಮ್ರಾಜ್ಯವನ್ನ ಸಾಮಾನ್ಯ ಶಕ ಪೂರ್ವ 273 ರಿಂದ 232 ಅವಧಿಯಲ್ಲಿ ಮೌರ್ಯ ಸಾಮ್ರಾಜ್ಯನ ಆಳ್ವಿಕೆ ಮಾಡ್ತಾನ. ಮೌರ್ಯ ಸಾಮ್ರಾಜ್ಯನ ಆಳ್ವಿಕೆ ಮಾಡಿ ಚಂಡ ಅಶೋಕ ಅಥವಾ ಕ್ರೂರ ಅಶೋಕನಾಗಿರ್ತಕ್ಕಂಥ ಅಶೋಕ ಏನ್ ಮಾಡ್ತಾನಂದ್ರ 101 ಜನರಲ್ಲಿ 99 ಜನ ಸೋದರನು ಒಂದು ಅಧಿಕಾರಕ್ಕೆ ಬಂದ ಅಶೋಕ. ಇಂದ ಕ್ರೂರಿಯಾಗಿರ್ತಕ್ಕಂಥ ಅಶೋಕ ಮುಂದೆ ಏನ್ ಮಾಡ್ತಾನ, ಕಳಿಂಗ ಯುದ್ಧದಲ್ಲಿ ಸಂಪೂರ್ಣವಾಗಿ ಮನಸ್ಸು ಪರಿವರ್ತನೆಗೊಂಡು ಏನ್ ಮಾಡ್ತಾನ, ಯುದ್ಧವನ್ನು ತಿಳಿಸ್ತಾನ. ಇವತ್ತಿನ ಅವಧಿಯಲ್ಲಿ ಅಶೋಕನ ಜೀವನ ಮತ್ತು ನೋಡಿ, ಅಶೋಕ ಏನ್ ಮಾಡ್ತಾನ, ಸಾಮಾನ್ಯ ಶಕ ಪೂರ್ವ 273 ರಿಂದ 232 ಅವಧಿಯಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಆಳ್ವಿಕೆ ಮಾಡ್ತಾನ. ಭಾರತದಲ್ಲಿ ಅತ್ಯಂತ ಶ್ರೇಷ್ಠವಾದ ಮೌರ್ಯ ಸಾಮ್ರಾಜ್ಯ ದೊರೆಯಾದ ಅಶೋಕ. ಈ ಅಶೋಕನ ತಂದೆ ಹೆಸರಿನಿಂದ ಬಿಂದುಸಾರ, ತಾಯಿ ಹೆಸರು ಸುಭದ್ರಾಂಗಿ, ಇವನ ಗುರುವಿನ ಹೆಸರಿನಿಂದ ಉಪಗುಪ್ತ. ಆಮೇಲೆ ಗಂಡ ನಾಯಕನ ಹೆಸರು ರಾಧಾಗುಪ್ತ. ನೆಕ್ಸ್ಟ್ ಏನು ನೋಡಿ ಹೇಳಿದ್ರೆ, ಬಿಂದುಸಾರನಿಗೆ 101 ಜನ ಸೋದರಿರ್ತಾರ. ಅಲ್ಲದ ಈ 101 ಜನ ಸೋದರಲ್ಲಿ 99 ಜನ ಸೋದರನನ್ನು ಒಂದು ಅಧಿಕಾರಕ್ಕೆ ಬಂದ ಅಶೋಕ. ನೆಕ್ಸ್ಟ್ ಇದನ್ನ ಹೆಂಡತಿ ಹೆಸರಿನಿಂದ ಮಹಾದೇವಿ. ಅಶೋಕನಿಗೆ 5 ಜನ ಹೆಂಡತಿರ್ತಾರ. ಅದರೊಳಗ ಮಹಾದೇವಿ ಎಂಬುವಳನ್ನು ಪ್ರೀತಿಸಿ ಮದುವೆ ಆಗ್ತಾನ. ಈ ಮಹಾದೇವಿ ಗೌತಮ ಬುದ್ಧಗೆ ಏನ್ ಮಾಡ್ತಾನೆ, ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವಂತೆ ಪ್ರೋತ್ಸಾಹ ನೀಡ್ತಾಳೆ. ಈ ಪ್ರಮುಖವಾಗಿರ್ತಕ್ಕಂಥ ಏನಂದ್ರೆ, ಇಬ್ಬರ ಮಕ್ಕಳ ಹೆಸರಿಂದ ಸಂಘಮಿತ್ರೆ ಮತ್ತು ಮಹೇಂದ್ರ. ನಿಮ್ಗೆ 2 ವರ್ಷ ಕ್ವಶನ್ ಏನಂದ್ರ, ಅಶೋಕನು ತನ್ನ ಇಬ್ಬರು ಮಕ್ಕಳನ್ನು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಕ್ಕೆ ಯಾವ ದೇಶಕ್ಕೆ ಕಳಿಸ್ತಾನೆ, ಶ್ರೀಲಂಕಾ ದೇಶಕ್ಕೆ ಕಳಿಸ್ತಾನೆ. ನೆಕ್ಸ್ಟ್ ಬರುತ್ತೆ, ಇಬ್ಬರ ಮಕ್ಕಳ ಹೆಸರಿಂದ ಸಂಘಮಿತ್ರೆ ಮತ್ತು ಮಹೇಂದ್ರ. ಇವನು ಸಾಮಾನ್ಯ ಶಕ ಪೂರ್ವ 273 ಅಧಿಕಾರಕ್ಕೆ ಬಂದ. 232 ಸಿಂಹಾಸನವಿರ್ತಾನೆ. ಫಸ್ಟಿಗೆ ಅಧಿಕಾರಕ್ಕೆ ಬಂದ, ಲಾಸ್ಟಿಗೆ ಯಾರ ಸಿಂಹಾಸನವಿರ್ತಾನ. ಇಷ್ಟು ಏನಂದ್ರೆ ಜೀವನ. ನೆಕ್ಸ್ಟ್ ನಿಮ್ಗೆ ಏನ್ ಕ್ವಶನ್ ಕೇಳ್ತಾರಂದ್ರೆ, ಈ ಅಶೋಕನ ಬಿರುದುಗಳು ಯಾವಂದ್ರ, ಶಿಲಾಶಾಸನಗಳ ರಾಜ, ಶಿಲಾಶಾಸನಗಳ ಪಿತಾಮಹ, ರಾಜ್ಯವೇಷದ ಸನ್ಯಾಸಿ, ಎರಡನೇ ಗೌತಮ ಬುದ್ಧ ಎಂದು ಕರೆಯುತ್ತಾರೆ. ಭಾರತ ಇತಿಹಾಸದಲ್ಲಿ ಎರಡನೇ ಗೌತಮ ಬುದ್ಧ ಎಂದು ಯಾರನ್ನು ಕರೆಯುತ್ತಾರೆ, ಅಶೋಕ. ರಾಜ್ಯವೇಷದ ಸನ್ಯಾಸಿ ಯಾರು, ಅಶೋಕ. ಯಾಕಂದ್ರ 273 ಅಧಿಕಾರಕ್ಕೆ ಬರ್ತಾನ. ತಂದೆ ಬಿಂದುಸಾರ, ತಾಯಿ ಸುಭದ್ರಾಂಗಿ, ಗುರು ಉಪಗುಪ್ತ, ಇವನ ದಂಡನಾಯಕ ರಾಧಾಗುಪ್ತ. ಸೋದರ ಹೆಸರು 101 ಎಷ್ಟು ಜನರು ಬಂದಾಗ್ತಾನ, 99. ಆಮೇಲೆ ಹೆಂಡತಿ ಅಂದ್ರೆ ಮಹಾದೇವಿ. ಇಬ್ಬರ ಮಕ್ಕಳ ಹೆಸರು ಸಂಘಮಿತ್ರೆ ಮತ್ತು ಮಹೇಂದ್ರ. ಇದರಿಂದ ಇರ್ತಕ್ಕಂಥ ಅಶೋಕ ಮಹಾಸೇನ ಜೀವನ. ಇನ್ನು ನೆಕ್ಸ್ಟ್ ಅಶೋಕ ಏನ್ ಮಾಡ್ತಾನೆ, ಸಾಮಾನ್ಯ ಶಕ ಪೂರ್ವ ಇದು ಇಂಪಾರ್ಟೆಂಟ್, ಕಳಿಂಗ ಯುದ್ಧ. ಕಳಿಂಗ ಯುದ್ಧ ಎಷ್ಟು ಹೊರಟಿದೆ, ಸಾಮಾನ್ಯ ಶಕ ಪೂರ್ವ 261 ಕಾಲಘಟ್ಟದಲ್ಲಿ ಬರುತ್ತೆ. 1 ವರ್ಷ ಕ್ವಶನ್ ಕೇಳ್ತಾನೆ ಏನಂದ್ರ, ಈ ಕಳಿಂಗ ಯುದ್ಧ ಸಂಪೂರ್ಣವಾಗಿ ಅಶೋಕನನ್ನು ಪರಿವರ್ತನೆ ಮಾಡಿದ. ನೋಡಿ, ಫಸ್ಟಿಗೆ ಅಶೋಕ ಏನ್ ಮಾಡ್ತಾನಂದ್ರ 99 ಜನ ಅಧಿಕಾರಕ್ಕೆ ಬರ್ತಾನೆ. ಅಧಿಕಾರಕ್ಕೆ ಪಶ್ಚಿಮ ತಕ್ಷಶಿಲ ಮತ್ತು ಉಜ್ಜಯಿನ ಆಳ್ವಿಕೆ ಮಾಡ್ತಾನೆ. ರಾಜ್ಯಪಾಲನಾಗಿರ್ತಾನೆ. ರಾಜ್ಯಪಾಲನಾಗಿ ಏನ್ ಮಾಡ್ತಾನ, ಅಧಿಕಾರದ ಆಶೆಗಾಗಿ 99 ಜನರನ್ನು ಬಂದ ಅಧಿಕಾರಕ್ಕೆ ಬಂದ ಅಶೋಕ. ಈ ಅಶೋಕನ ಏನಾಗ್ತಾನೆ, ಸಂಪೂರ್ಣ 261ರಲ್ಲಿ ಕಳಿಂಗ ಯುದ್ಧ ಆಗಿ. ಕಳಿಂಗ ಎಂಬುದು ಆಗಿನ ಕಾಲದಲ್ಲಿ ಒಂದು ಬಲಿಷ್ಠವಾದ ರಾಜ್ಯವಾಗಿತ್ತು. ಆಮೇಲೆ ಸಂಪತ್ಭರಿತವಾದ ಪ್ರಾಂತ್ಯವಾದ್ದರಿಂದ ಕಳಿಂಗ. ಈ ಕಳಿಂಗವನ್ನು ಶುದ್ಧವರ್ಮ ಎಂಬ ರಾಜನು ಆಳ್ವಿಕೆ ಮಾಡುತ್ತಿದ್ದನು. ಅವಾಗ ಅಶೋಕ ಏನ್ ಮಾಡ್ತಾನೆ, ಸಂಪೂರ್ಣವಾಗಿ ಸಾಮ್ರಾಜ್ಯ ವಿಸ್ತಾರ ಮಾಡ್ಬೇಕು ಅನ್ಕೊಂಡು ಏನ್ ಮಾಡ್ತಾನೆ, ಈ ಕಳಿಂಗ ದಾಳಿ ಮಾಡ್ಕೊಂಡು ಯಾವಾಗ 261 ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಕಳಿಂಗದ ಮೇಲೆ ದಾಳಿ ಮಾಡ್ಕೊಂಡಾಗ ಯಾರು, ಅಶೋಕ. ಈ ಕಳಿಂಗವನ್ನು ಯಾರು ಆಳ್ವಿಕೆ ಮಾಡ್ತಾನೆ, ಶುದ್ಧವರ್ಮ. ನೋಡಿ, ಕಳಿಂಗ ಎಂಬುದು ಒಂದು ಬಲಿಷ್ಠವಾದ ಪ್ರಾಂತ್ಯ ರಾಜ್ಯವಾಗಿತ್ತು ಮತ್ತು ಸಂಪತ್ಭರಿತವಾದ ಪ್ರಾಂತ್ಯವಾಗಿತ್ತು. ಇದ್ರ ಮೇಲೆ ದಾಳಿ ಮಾಡಕ್ಕೆ ಯಾರು, ಅಶೋಕ. ಎಷ್ಟು ಮಾಡ್ತಾರೆ, ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತದೆ. ಇಲ್ಲಿ ಯಾವ ರಾಜನ, ಶುದ್ಧವರ್ಮ ಎಂಬ ರಾಜನಿದ್ದಾನೆ. ಈ ಶುದ್ಧವರ್ಮನ ಜೊತೆ ಯುದ್ಧ ಮಾಡಕ್ಕೆ ಯಾರು, ಅಶೋಕ. ಈ ಕಳಿಂಗ ಎಂಬುದು ಬಲಿಷ್ಠವಾದ ಪ್ರಾಂತ್ಯವಾಗಿತ್ತು. ಆಮೇಲೆ ಇದು ದಯಾ ನದಿಯ ದಡದ ಮೇಲೆ ನೋಡಿ, ಕಳಿಂಗ ಎಂಬುದು ದಯಾ ನದಿಯ ದಡದ ಮೇಲೆ ಇದೆ. ಇದು ಮಹಾನದಿ ಮತ್ತು
ಗೋದಾವರಿ ನದಿಯವರೆಗೆ ವಿಸ್ತಾರವಾಗಿರ್ತಕ್ಕಂಥ ಪ್ಲೇಸ್ ಅಂದ್ರೆ ಕಳಿಂಗ. ಇಲ್ಲಿ ದರ್ಯಾ ನದಿಯ ದಡದಲ್ಲಿ ಏನಾಗ್ತದೆ ಈ ಶುದ್ಧ ವರ್ಮನಿಗೂ ಮತ್ತು ಅಶೋಕನಿಗೂ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯುತ್ತದೆ. ಈ ಕಳಿಂಗ ಯುದ್ಧದಲ್ಲಿ ಯಾರು ಗೆಲ್ತಾರ? ಅಶೋಕ ಗೆಲ್ತಾನ. ಯಾರು ಸೋಲ್ತಾರ? ಶುದ್ಧ ವರ್ಮ. ನೋಡಿ, ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಯಾವ ಯುದ್ಧ? ಕಳಿಂಗ ಯುದ್ಧ. ಈ ಕಳಿಂಗದ ರಾಜನಾಗಿ ಶುದ್ಧ ವರ್ಮ. ಈ ಶುದ್ಧ ವರ್ಮನಲ್ಲಿ ಯಾರು ಕಾಲ ಮಾಡ್ಕೊಂಡಾರ? ಅಶೋಕ. ಈ ಅಶೋಕನಿಗೂ ಮತ್ತು ಶುದ್ಧ ವರ್ಮನಿಗೂ ಏನಾಗತ್ತಂದ್ರ ಇರ್ತಕ್ಕಂಥ ಸಾಮಾನ್ಯ ಶಕ ಪೂರ್ವ 261ರಲ್ಲಿ ಕಳಿಂಗ ಯುದ್ಧ ನಡೆಯಿತು. ಈ ಕಳಿಂಗ ಯುದ್ಧದಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರ? ಅಶೋಕ. ಈ ಅಶೋಕ ಗೆಲುವನ್ನು ಸಾಧಿಸಿದಾನೆ ಎಂಬುದನ್ನು ತಿಳಿಸುವ ಒಂದು ಶಿಲಾಶಾಸನ ಅಂದ್ರೆ 13ನೇ ಬಂಡೇಗಲ್ಲು ಶಾಸನ. ಒಂದಷ್ಟು ಕ್ವಶನ್ ಕೇಳ್ತಾನ, ಕಳಿಂಗ ಯುದ್ಧದ ಬಗ್ಗೆ ಒಂದು ತಿಳಿಸ್ತಕ್ಕಂಥ ಶಿಲಾಶಾಸನ ಅಂದ್ರೆ 13ನೇ ಬಂಡೇಗಲ್ಲು ಶಾಸನ. ಕಳಿಂಗ ಯುದ್ಧ ಎಷ್ಟು ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ 261 ಇಲ್ಲಿ ಗೆದ್ದವ ಯಾರ? ಅಶೋಕ. ಅಶೋಕ ಏನ್ ಮಾಡ್ತಾನ? ಕಳಿಂಗ ಯುದ್ಧ ಅಂತ ಹೇಳ್ತಾನ. ಅದ್ರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಶಿಲಾಶಾಸನ 13ನೇ ಬಂಡೇಗಲ್ಲು ಶಾಸನ. ಈ ಯುದ್ಧದಲ್ಲಿ ಸುಮಾರು 1,00,000 ಸೈನಿಕರು ಮರಣ ಹೊಂದುತ್ತಾರೆ ಮತ್ತು 1,50,000 ಸೈನಿಕರು ಯುದ್ಧ ಕೈದಿಗಳಾದಾಗ ಎಷ್ಟೋ ಜನರ ಅನಾಥರ ತಂದೆ ಕಳ್ಕೊಂಡರು. ಇದನ್ನ ಕಳಿಂಗ ಯುದ್ಧ. ಕಳಿಂಗ ಯುದ್ಧದಾಗ ಶುದ್ಧವರ್ಮ ಸೋತ, ಅಶೋಕ ಗೆದ್ದ. ಇದನ್ನು ಯಾವ ಯುದ್ಧ ಅಂತ ಕರೆಯುತ್ತಾರೆ? ಕಳಿಂಗ ಯುದ್ಧ. ಎಷ್ಟು ನಡೆಯಿತು? ಸಾಮಾನ್ಯ ಶಕ ಪೂರ್ವ 261. ಇಲ್ಲಿರ್ತಕ್ಕಂಥ ಏನಂದ್ರೆ ಇದ್ರ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಶಿಲಾಶಾಸನ ಅಂದ್ರೆ 13ನೇ ಬಂಡೇಗಲ್ಲು ಶಾಸನ. ಒಂದಷ್ಟು ಕ್ವಶನ್ ಕೇಳ್ತಾರೆ, ಕಳಿಂಗ ಯುದ್ಧದ ಬಗ್ಗೆ ತಿಳಿಸುವ ಒಂದು ಶಿಲಾಶಾಸನ ಅಂದ್ರೆ 13ನೇ ಬಂಡೇಗಲ್ಲು ಶಾಸನ. ಇದರಲ್ಲಿ ಏನಂತಂದ್ರ ಕಳಿಂಗ ಯುದ್ಧ 261ರಲ್ಲಿ ನಡೆಯಿತು. ಇಲ್ಲಿ ಕಳಿಂಗದಲ್ಲಿ ಶುದ್ಧವರ್ಮ ಎಂಬ ರಾಜನಿದ್ದನು. ಇವನನ್ನು ಯಾರು ಸೋಲಿಸಿದ? ಅಶೋಕ ಸೋಲಿಸಿ ಈ ವಿಜಯದಲ್ಲಿ ಈ ಯುದ್ಧದಲ್ಲಿ ಯಾರು ಗೆಲುವನ್ನು ಸಾಧಿಸಲು? ಅಶೋಕ ಎಂಬುದರ ಬಗ್ಗೆ ತಿಳಿಸುವ ಒಂದು ಶಾಸನ ಅಂದ್ರೆ 13ನೇ ಬಂಡೇಗಲ್ಲು ಶಾಸನ. ಇಲ್ಲಿ ವಿಜಯವನ್ನು ಸಾಧಿಸ್ತಾನ. ವಿಜಯವನ್ನು ಸಾಧಿಸಿದ ನಂತರ ಅಶೋಕ ಏನ್ ಮಾಡ್ತಾನ? ಸಂಪೂರ್ಣವಾಗಿ ಏನಂದ್ರೆ ವೀಕ್ಷಣೆ ಮಾಡ್ತಾನೆ. ವೀಕ್ಷಣೆ ಮಾಡ್ತಾನ ಇಷ್ಟೆಲ್ಲ ಸಂಪೂರ್ಣವಾಗಿ ಈ ಕಳಿಂಗವನ್ನು ಗೆದ್ದುಕೊಂಡು ಇನ್ನು ಕಳಿಂಗ ನಂದ ಆತ್ಮ ಖುಷಿ ಪಟ್ಟಿರ್ತಾನ. ಖುಷಿ ಪಟ್ಟಾಗ ಏನಂತಂದ್ರ ಈ ಯುದ್ಧದಲ್ಲಿ ಸುಮಾರು 1,00,000 ಸೈನಿಕರು ಮರಣ ಹೊಂದುತ್ತಾರೆ. 1,50,000 ಸೈನಿಕರು ಯುದ್ಧ ಕೈದಿಗಳಾದಾಗ ಎಷ್ಟೋ ಜನರ ಅನಾಥರಾಗರ. ಇದರಲ್ಲಿ ಅಶೋಕ ಏನ್ ತಿಳ್ಕೊತಾನ ನೋಡಿ, ನನ್ನ ಸ್ವಾರ್ಥಕ್ಕಾಗಿ ಈ ಕಳಿಂಗವನ್ನು ಪಡೆಯುವ ಉದ್ದೇಶಕ್ಕಾಗಿ ಅಥವಾ ನನ್ನ ಸ್ವಾರ್ಥಕ್ಕಾಗಿ ಇಷ್ಟೆಲ್ಲ ಜನರು ನನ್ನ ಸಲುವಾಗಿ ಸ್ವಾರ್ಥಕ್ಕಾಗಿ ಹೋಗೋದನ್ನು ನಿಧನವನ್ನು ತಿಳ್ಕೊಂಡ ಒಂದು ಪಶ್ಚಾತ್ತಾಪ ಪಡ್ತಾನ. ಪಶ್ಚಾತ್ತಾಪ ಪಡ್ಬೇಕು ಏನಂತ ನೋಡಿ, ಇದಾದ ಯುದ್ಧ ಮಾಡಕ್ಕೆ ಹೋಗ್ತಾ ಏನಂತ ಅಜ್ಜಿ ಇರ್ತಾರ. ಅಶೋಕ ಏನ್ ಮಾಡ್ತಾನ? ಆ ಯುದ್ಧ ಸಂಪೂರ್ಣ ಗೆದ್ದಿರ್ತಕ್ಕಂಥ ಎಲ್ಲಾ ಪ್ಲೇಸ್ ವೀಕ್ಷಣೆ ಮಾಡ್ತಿರ್ತಾನ. ವೀಕ್ಷಣೆ ಮಾಡುವ ಸಂದರ್ಭ ರಥುಲಕ್ಕೆ ಅಶೋಕ ಹೊಂಟಿರ್ತಾನೆ. ಅಶೋಕ ಹೋಗುವ ಸಂದರ್ಭದೊಳಗೆ ಅಜ್ಜಿರ್ತಾರೆ. ತನ್ನ ಮಗನನ್ನು ಕಳ್ಕೊಂಡಿರ್ತಕ್ಕಂಥ ಅಜ್ಜಿ ಮಾಡ್ತಾ ಯುದ್ಧದಲ್ಲಿ ಕಳಿಂಗ ಯುದ್ಧದಲ್ಲಿ ತನ್ನ ಮಗ ಯುದ್ಧಕ್ಕೆ ಹೋಗಿರ್ತಾನೆ. ಯುದ್ಧಕ್ಕೆ ಹೋದಾಗ ಆ ಮಗ ನಿಧನ ಹೊಂದಿರ್ತಾನೆ. ನಿಧನ ಹೊಂದಾಗ ಆ ಮಗವನ್ನು ಇನ್ನೊಂದು ಇಟ್ಕೊಂಡಾಗ ಅಳ್ತಿರ್ತಾರ. ಅಳು ಸಂದರ್ಭದೊಳಗ ಇಲ್ಲಿರ್ತಕ್ಕಂಥ ಅಶೋಕ ಏನ್ ಮಾಡ್ತಾರೆ? ರಥದಲ್ಲಿ ಕೂತು ಹೊಂಟಿರ್ತಾರೆ. ಹೋಗುವ ಸಂದರ್ಭದೊಳಗೆ ಏನಾಗ್ತದೆ? ಅಜ್ಜ ಕರೆಯಲ್ಲ ಅಶೋಕ ಅಜ್ಜ ನೀನು ಯಾರು ಅಂತ ಕೇಳ್ತಾರೆ. ಅಶೋಕದು ನೀನು ಯಾರು ಅಂತ ಕೇಳಿದ್ರೆ ಅಶೋಕ ಏನಂತಂದ್ರ ನಾನು ಮೌರ್ಯ ಸಾಮ್ರಾಜ್ಯದ ಶ್ರೇಷ್ಠ ದೊರೆಯಾಗಿದ್ದೇನೆ ಮತ್ತು ಈ ಕಳಿಂಗ ಯುದ್ಧದಲ್ಲಿ ನಾ ವಿಜಯಶಾಲಿ ಆಗಿರ್ತಕ್ಕಂಥ ಅಶೋಕ ಅಂತ ಹೇಳ್ತಾರೆ. ಏನಂದ್ರ ಅಲ್ಲಿ ಯುದ್ಧ ನಡೆದ ಸಂದರ್ಭದಲ್ಲಿ ಅಶೋಕ ರಥದೊಳಗೆ ಹೊಂಟಾನ. ರಥದೊಳಗೆ ಹೋದ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂಥ ಅಜ್ಜಿ ಅಂತ ಕೇಳ್ತಾರೆ ನೀನು ಯಾರು ಅಂತ ಕೇಳ್ತಾರೆ. ಅಶೋಕದ ನೀನು ಯಾರು ಅಂತ ಕೇಳಿದಾಗ ಅಶೋಕ ಉತ್ತರ ಆಗ್ತಕ್ಕಂಥ ಅಜ್ಜಿಗೆ ನಾನು ಕಳಿಂಗ ಯುದ್ಧದಲ್ಲಿ ಜಯಶಾಲಿ ಆಗಿರ್ತಕ್ಕಂಥ ಅಶೋಕ ಮಹಾರಾಜನೇ ಮತ್ತ ಸಂಪೂರ್ಣವಾಗಿ ಮೌರ್ಯ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠವಾದ ದೊರೆ ನಾನು ಅಂತ ಹೇಳ್ತಾರೆ. ಕೇಳಿದೊಳಗೆ ಅಜ್ಜಿ ಹೇಳ್ತಾರೆ ನೀನು ಅಶೋಕನಾಗಿರಲು ಸಾಧ್ಯವಿಲ್ಲ ಅಂತ ಹೇಳ್ತಾಳೆ. ಎದಕ್ಕೆ ಅಶೋಕವಾಗಿರಲು ಸಾಧ್ಯವಿಲ್ಲ ಅಂತ ಹೇಳ್ತಾಳಂದ್ರ ಯಾವ ವ್ಯಕ್ತಿ ನೆಲೆಸಿರುವ ಸ್ಥಳದಲ್ಲಿ ಶೋಕವಿರುವುದಿಲ್ಲೋ ಅಂತ ವ್ಯಕ್ತಿ ಮಾತ್ರ ಅಶೋಕ ಅಂತ ಕರಿಬೇಕು. ನೀ ಸಾಮ್ರಾಜ್ಯದ ಎಷ್ಟೋ ಜನರು ಕೊಂದಾಕಿ ಎದಕ್ಕಂದ್ರ ಈ ಕಳಿಂಗ ಎಂಬ ಪ್ಲೇಸ್ಗೆ ಎಷ್ಟೋ ಜನರು ಕೊಂದಾಕಿ ಎಷ್ಟೋ ಜನರು ನಿಧನ ಹೊಂದಿದ ಸಂಪೂರ್ಣ ಶೋಕವನ್ನು ಪಡ್ತಾರೆ. ಇಂತಹ ಏನಂದ್ರೆ ಸಂಪೂರ್ಣ ಹೇಳ್ತಾರೆ ನೀನು ಅಶೋಕನಾಗಲು ಸಾಧ್ಯವಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಂದ್ರೆ ಯಾವ ವ್ಯಕ್ತಿ ನೆಲೆಸಿರುವ ಸ್ಥಳದಲ್ಲಿ ಶೋಕ ಇರುವುದಿಲ್ಲೋ ಆ ಅಶೋಕ ಆಗಕ್ಕೆ ಸಾಧ್ಯವಿಲ್ಲ. ಹಾಗೆ ಅಶೋಕ ಹೆಸರಿಗೆ ಸಂಪೂರ್ಣ ಸಾಧ್ಯವಿಲ್ಲ ಹೇಳ್ತಾರೆ. ಮುಂದೆ ಹೇಳ್ತಾಳೆ ಏನ್ ಹೇಳ್ತಾರ ಅಜ್ಜಿ ಹೇಳ್ತಾರೆ ಅಶೋಕ ಏನ್ ಹೇಳ್ತಾರಂದ್ರ ನೀನು ಇಷ್ಟು ದೊಡ್ಡದಾದ ಸಾಮ್ರಾಜ್ಯ ಕಟ್ಟಿ ಈ ಕಳಿಂಗ ಯುದ್ಧದಲ್ಲಿ ಎಷ್ಟೋ ಜನರು ಕೊಂದಾಕಿ ಸಾವಿರ ಹೆಣ್ಣಗಳ ರಾಶಿಯ ಮೇಲಿನ ಸಾಮ್ರಾಜ್ಯವನ್ನು ಕಟ್ಟಿ ಸಾವಿರ ಹೆಣ್ಣು ಮಕ್ಕಳನ್ನು ವಿಧವೇದ ಮಾಡಿ ಅವರ ಗಂಡಂದಿರ ಸಮಾಧಿಯ ಮೇಲೆ ನಿನ್ನ ಸಾಮ್ರಾಜ್ಯವನ್ನು ಕಟ್ಟಿ ಈ ಸಾಮ್ರಾಜ್ಯ ಉಳಿಯಲು ಸಾಧ್ಯವಿಲ್ಲ ಅಂತ ತಿಳ್ಕೊಂಡು ಅಜ್ಜಿ ಆದ ಅಶೋಕ ಹೇಳ್ತಾಳೆ. ಅಶೋಕ ಹೇಳಿ ಮಾತ್ರ ಅಜ್ಜಿ ಏನಂತಂದ್ರ ಅಶೋಕ ನೀನು ಕಳಿಂಗ ಯುದ್ಧದಲ್ಲಿ ಗೆದ್ದಿರಬಹುದು ಆದ್ರೆ ಜೀವನದಲ್ಲಿ ಸೋತಿದ್ಯಾ ಅಂತ ತಿಳ್ಕೊಂಡ ಅಜ್ಜಿ ಆದ ಅಶೋಕ ಹೇಳ್ತಾಳೆ. ಅಶೋಕ ಹೇಳಿದಾಗ ಅಶೋಕ ಹೇಳ್ತಕ್ಕಂಥ ರಥದಲ್ಲಿ ಕೆಳಗೆ ಬರ್ತಾನ. ಈ ಕೆಳಗೆ ಬಂದ ಮನಸ್ಸೆಲ್ಲ ಪರಿವರ್ತನೆ ಆಗುತ್ತೆ ಅಂದ್ರ ನನ್ನ ಸ್ವಾರ್ಥಕ್ಕಾಗಿ ಈ ಕಳಿಂಗ ಯುದ್ಧವನ್ನು ಮಾಡಿ 1,00,000 ಜನರನ್ನು ಸಂಪೂರ್ಣವಾಗಿ ನಿಧನ ಹೊಂದಿದರು. 1,50,000 ಸೈನಿಕರು ಯುದ್ಧ ಕೈದಿಗಳಾದರು. ಎಷ್ಟೋ ಮಕ್ಕಳು ಅನಾಥರಾದರು. ಆಮೇಲೆ ಎಷ್ಟೋ ಹೆಣ್ಣು ಮಕ್ಕಳು ತಮ್ಮ ಗಂಡನ ಕಳ್ಕೊಂಡ ವಿಧಿವೇರಾದರು. ಇದರಿಂದ
ಸಂಪೂರ್ಣವಾಗಿ ಮನನಂತೆ ಮಾಡ್ತಂತ ಅಶೋಕ ತನ್ನ ಶಸ್ತ್ರಾಸ್ತ್ರಗಳನ್ನೆಲ್ಲ ಅಲ್ಲೇ ಬಿಟ್ಟೆ ಮಾಡ್ತಂತ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ಸಾಕ್ತಾನೆ ಅಶೋಕ. ಇನ್ನೊಬ್ಬ ಕ್ರೂರಿವಾದ ಅಶೋಕ ಇರ್ತಾನ, ಕಳಿತ ಯುದ್ಧ ಮಾಡ್ತಾನೆ, ಕಳಿತ ಯುದ್ಧ ಮಾಡಿ ಅಂತ ಅಜ್ಜಿ ಹೇಳ್ತಾಳ ಇಂಥ ಎಲ್ಲ ಸಾಮ್ರಾಜ್ಯವನ್ನು ಕಟ್ಟಿ ಸಾಮ್ರಾಜ್ಯ ಉಳಿಯಕ್ಕೆ ಸಾಧ್ಯವಿಲ್ಲ. ಆಮೇಲೆ ಅದರಿಂದ ನೀನು ಕಳಿತ ಯುದ್ಧದಲ್ಲಿ ಗೆದ್ದಿರಬಹುದು, ಆಗ ಸಂಪೂರ್ಣವಾಗಿ ಜೀವನದಲ್ಲಿ ಸೋತಿದ್ಯಾ ಅಂತ ತಿಳ್ಕೊಂಡ ಅಶೋಕ ಅಜ್ಜಿ ಹೇಳ್ತಾಳ. ಅಜ್ಜಿ ಹೇಳಿದ ಅಶೋಕನ ಮನಸ್ಸು ಪರಿವರ್ತನೆಗೊಂಡ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ಸಾಗಿದನು. ಆಗ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಎನಿಸಿಕೊಂಡನು. ಹೇಳ್ತಾನೆ ಯುದ್ಧ ಭೂಮಿಯೊಳಗೆ ಯುದ್ಧ ಮಾಡ್ತಿದ್ದ ಅಜ್ಜಿಯ ಮನಸ್ಸಿನ ಮಾತನ್ನು ಕೇಳಿ ಅವನ ಮನಸ್ಸು ಪರಿವರ್ತನೆಗೊಂಡು ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ಸಾಗಿದನು. ಆವಾಗ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕನಾದನು. ದೇವರಿಗೆ ಪ್ರಿಯನಾದವನು ಯಾರ ಅಶೋಕ. ಆ ಲಾಸ್ಟಿಗೆ ಗುರಿ ಆಗಿರ್ತಕ್ಕಂಥ ಅಶೋಕ ಏನ್ ಮಾಡ್ತಾನ 101 ಜನ ಸೋದರಲ್ಲಿ 99 ಜನ ಸೋದರನು ಒಂದು ಅಧಿಕಾರಿ ಬರ್ತಾನ. ಕಳಿಂಗ ಯುದ್ಧವನ್ನು ಮಾಡ್ತಾನ. ಕಳಿಂಗ ಯುದ್ಧ ಮಾಡಿ ಎಷ್ಟೋ ಜನ ನಿಧನದೊಳಗ ಮನಸ್ಸು ಪರಿವರ್ತನೆಗೊಂಡು ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ಸಾಗಿ ಮಾಡ್ತಾನ. ಉಪಬುದ್ಧ ಎಂಬ ಬೌದ್ಧ ಸನ್ಯಾಸಿಯಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ಆದ್ದರಿಂದ ಅಶೋಕನನ್ನು ಎರಡನೇ ಗೌತಮ ಬುದ್ಧ ಎಂದು ಕರೆಯುತ್ತಾರೆ. ಮೊದಲ ಕ್ರೂರಿಯಾದ ಅಶೋಕ ಇದ್ದ, ಕಳಿಂಗ ಯುದ್ಧ ಮಾಡ್ದ, 99 ಜನ ತನ್ನ ಸೋದರನು ಬಂದ. ಅಜ್ಜೇನಂದ್ರ ನೀನು ಕಳಿಂಗ ಯುದ್ಧದಲ್ಲಿ ಗೆದ್ದಿರಬಹುದು, ಜೀವನದಲ್ಲಿ ಸೋತಿದ್ದೀಯಾ. ಎಷ್ಟೋ ಸಾವಿರಾರು ಜನರಿರ್ತಕ್ಕಂಥ ಇದನ್ನ ಅನಾಥ ಮಕ್ಕಳ ಮಾಡಿ ಎಷ್ಟೋ ಇದನ್ನ ಎಲ್ಲ ತಂದೆ ತಾಯಿ ಕೊಡುವಂತ ಅದ್ರ ಮೇಲೆ ಸಾಮ್ರಾಜ್ಯ ಕಟ್ಟಿ ಸಾಮ್ರಾಜ್ಯ ಉಳಿಯಲು ಸಾಧ್ಯವಿಲ್ಲ ಅಂದಾಗ ಆಗಿರ್ತಕ್ಕಂಥ ಮನಸ್ಸು ಪರಿವರ್ತನೆಗೊಂಡು ಎಲ್ಲಾ ಯೋಚನೆ ಮಾಡಿ ಮಾಡ್ತಂತ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ಸಾಗಿ ಇರ್ತಕ್ಕಂಥ ಶಸ್ತ್ರಾಸ್ತ್ರ ತೆರೆಸಿ ಶಬ್ದ ಮಾಡ್ತಾನಂತ ನನ್ನ ಭವಿಷ್ಯತ್ ಜೀವನದಲ್ಲಿ ಇನ್ನು ಮುಂದಿನ ಯಾವುದೇ ಯುದ್ಧ ಮಾಡಲು ಶಪಥ ಮಾಡ್ತಾನ. ಶಪಥ ಮಾಡುವಾಗ ಏನ್ ಮಾಡ್ತಾನ ತನ್ನ ವಿದೇಶಾಂಗ ನೀತಿಯನ್ನು ಬದಲಿಸಿ ಅದಕ್ಕೆ ಧರ್ಮ ವಿಜಯ ಅಂತ ಹೆಸರು ಕೊಡ್ತಾರೆ. ನೀವು ಕ್ವಶನ್ ಕೇಳ್ತಾರೆ ಅಂದ್ರೆ ಕಳಿಂಗ ಯುದ್ಧವಾದ ನಂತರ ಅಶೋಕನು ತನ್ನ ವಿದೇಶಾಂಗ ನೀತಿಗೆ ಏನೇನು ಹೆಸರು ಕೊಡ್ತಾನ ಧರ್ಮ ವಿಜಯ ಎಂಬ ಹೆಸರನ್ನು ಕೊಡ್ತಾನ. ಧರ್ಮ ವಿಜಯವೆಂದರೆ ಜನರ ಹೃದಯವನ್ನು ಗೆಲ್ಲುವುದು ಎಂದರ್ಥ. ನೋಡಿ ಕಳಿಂಗ ಯುದ್ಧ ಸಾಮಾನ್ಯ ಶಕ ಪೂರ್ವ 261 ಯಾರ ಮಧ್ಯೆ ಶುದ್ಧವರ್ಮ ಮತ್ತು ಅಶೋಕ. ಗೆದ್ದಮ್ಯಾನ ಅಶೋಕ, ಸೋತಮ್ಯಾನ ಶುದ್ಧವರ್ಮ. ಇದರ ಬಗ್ಗೆ ತಿಳಿಸುವ ಶಿಲಾಶಾಸನ ಎಷ್ಟೈತಿ 13ನೇ ಬಂಡೆಕಲ್ಲು ಶಾಸನ. ನೆಕ್ಸ್ಟ್ ಅಶೋಕನು ಆಗಿರ್ತಕ್ಕಂಥ ಕಳಿಂಗ ಯುದ್ಧದ ನಂತರ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡ. ಆಮೇಲೆ ತನ್ನ ವಿದೇಶಾಂಗ ನೀತಿಗೆ ಏನೇನು ಹೆಸರು ಕೊಡ್ತಾನ ಧರ್ಮ ವಿಜಯ. ಧರ್ಮ ವಿಜಯ ಎಂದರೆ ಜನರ ಹೃದಯವನ್ನು ಗೆಲ್ಲುವುದು ಎಂದರ್ಥ. ಆ ವಾಪಸ್ ಮಾಡ್ತಾನೆ ಯುದ್ಧ ಭೂಮಿಯಿಂದ ಬುದ್ಧ ಭೂಮಿಯ ಕಡೆಗೆ ಸಾಗಿ ಮನಸ್ಸನ್ನು ಪರಿವರ್ತನೆ ಮಾಡಿಕೊಂಡು ಉಪಬುದ್ಧ ಎಂಬ ಬೌದ್ಧ ಸನ್ಯಾಸಿಯಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾನ. ಅವಾಗ ಏನಾಗ್ತಂದ್ರ ಅಂಬದ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಏನಂದ್ರೆ ದೇವರಿಗೆ ಪ್ರಿಯನಾದವನು ಯಾರ ಅಶೋಕ. ಆಮೇಲೆ ಎಷ್ಟು ಮಾಡ್ತಂದ ಎರಡನೇ ಗೌತಮ ಬುದ್ಧ ಯಾಕಂತ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡ ಜಗತ್ತಿಗೆ ಏನ್ ಮಾಡ್ತಾನೆ ಬೌದ್ಧ ಧರ್ಮವನ್ನು ಉಚ್ಚಾರ ಮಾಡ್ತಾನೆ. ಆದ್ದರಿಂದ ಈ ಅಶೋಕನನ್ನು ಎರಡನೇ ಗೌತಮ ಬುದ್ಧ ರಾಜವೇಷದ ಸನ್ಯಾಸಿ ಎಂದು ಕರೆಯುತ್ತಾರೆ. ಮತ್ತ ಭಾರತದಲ್ಲಿ ಪ್ರಥಮ ಬಾರಿಗೆ ತನ್ನ ಶಾಸನಗಳ ಮೂಲಕ ರಾಜರ ಏನ್ ಮಾಡ್ತಾನೆ ಕನ್ನಡ ನಾಡಿನ ಜನತೆಯೊಂದಿಗೆ ಮಾತನಾಡಿದ ಮೊದಲ ರಾಜ ಅಂತ ಅಶೋಕ. ಇಷ್ಟೆಂದ ಇದ ಜೀವನ ಇದ ಕಳಿಂಗ ಯುದ್ಧ. ಇನ್ ನೆಕ್ಸ್ಟ್ ಏನ್ ಮಾಡ್ತಾನೆ ಇರ್ತಕ್ಕಂಥ ಅಶೋಕ ಏನ್ ಮಾಡ್ತಾನೆ ಭಾರತದ ಮೊದಲ ಬಾರಿಗೆ ಅಶೋಕ ಶಾಸನ ಮಾಡ್ತಾನೆ. ಭಾರತದ ಶಿಲಾಶಾಸನಗಳ ರಾಜ ಅಶೋಕ. ಶಿಲಾಶಾಸನಗಳ ಪಿತಾಮಹ ಯಾರಂದ್ರ ಅಶೋಕ. ಮೊದಲ ಬಾರಿಗೆ ಭಾರತದಲ್ಲಿ ತನ್ನ ಶಾಸನಗಳ ಮೂಲಕ ನೇರವಾಗಿ ಕನ್ನಡ ಜನತೆಯೊಂದಿಗೆ ಮಾತನಾಡಿದ ಭಾರತ ಮೊದಲ ಸಾಮ್ರಾಟ ಯಾರ ಅಶೋಕ. ಇವು ಭಾರತದಲ್ಲಿ ಪ್ರಥಮ ಬಾರಿನ ಹಲವಾರು ಶಾಸನಗಳು ಟೋಟಲ್ 53 ಶಾಸನಗಳು ಕಂಡು ಬರುತ್ತವೆ. ನೋಡಿ ಶಾಸನಗಳನ್ನ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದಕ್ಕೆ ಎಪಿಗ್ರಫಿ ಅಂತ ಕರೀತಾರೆ. ಆಮೇಲೆ ಶಾಸನ ಬರ್ಬೇಕಂದ್ರ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳು 2 ವರ್ಷ ಕೇಳ್ತಾರೆ. ಶಾಸನ ಅಂದ್ರ ಬಂಡೆ ಕಲ್ಲು ಮತ್ತು ಗೋಡೆಗಳ ಮೇಲೆ ಅವರ ಸಾಹಸ ಧೈರ್ಯ ದಾನದತ್ತಿಗಳನ್ನು ಕುರಿತು ಹೊರಡಿಸಿರುವ ಒಂದು ಕಲೆಗೆ ಏನೆಂದು ಕರೆಯುತ್ತಾರೆ ಶಾಸನ. ನೋಡಿ ಶಿಲಾಶಾಸನಗಳ ರಾಜನು ಯಾರ ಅಶೋಕ. ಶಿಲಾಶಾಸನಗಳ ಪಿತಾಮಹನು ಯಾರ ಅಶೋಕ. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಶಾಸನವನ್ನು ಹೊರಡಿಸಿದ ಮೊದಲ ದೊರೆ ಯಾರ ಅಶೋಕ. ತನ್ನ ಶಾಸನಗಳ ಮೂಲಕ ಕನ್ನಡ ನಾಡಿನ ಜನತೆಯೊಂದಿಗೆ ನೇರವಾಗಿ ಮಾತನಾಡಿದ ಮೊದಲ ದೊರೆ ಯಾರ ಅಶೋಕ. ಇಷ್ಟು ಬರ್ಕೊಂಡ್ರೆ ಶಾಸನದ ಅರ್ಥ. ಶಾಸನದ ಅರ್ಥ ಅಂದ್ರ ಕಲ್ಲು ಬಂಡೆ ಗೋಡೆಗಳ ಮೇಲೆ ತಮ್ಮ ಧೈರ್ಯ ಮತ್ತು ಸಾಹಸ ಮತ್ತು ದಾನದತ್ತಿಗಳನ್ನು ಕುರಿತು ಹೊರಡಿಸಿರುವ ಒಂದು ಕಲೆಗೆ ಶಾಸನವೆಂದು ಕರೆಯುತ್ತಾರೆ. ಭಾರತದಲ್ಲಿ ಅಶೋಕನ 53 ಶಾಸನಗಳು ದೊರೆತಿವೆ. ಅದರ ನೋಡಿ ಪ್ರಥಮ ಬಾರಿಗೆ ಅಶೋಕನ ಶಾಸನಗಳಲ್ಲಿ ಇಂಪೋರ್ಟೆಂಟ್ 1831ರಲ್ಲಿ ಜೇಮ್ಸ್ ಪ್ರಿನ್ಸಪ್ ಎಂಬ ವ್ಯಕ್ತಿ ಪ್ರಥಮ ಬಾರಿಗೆ ಅಶೋಕನ ಶಾಸನಗಳು ಓದನ. ನೋಡಿ ಶಾಸನ ಅಂದ್ರೆ ಗೊತ್ತಾಯ್ತು. ಆಮೇಲೆ 1831 ಅಶೋಕನ ಮೊದಲ ಬಾರಿಗೆ ಶಾಸನ ಓದಿದವೆ ಅಂತ ಜೇಮ್ಸ್ ಪ್ರಿನ್ಸಪ್. ಎಷ್ಟು ಶಾಸನಗಳು ದೊರೆತಿವೆ 53. ಈ ಶಾಸನಗಳು ಯಾವ ಭಾಷೆಯಲ್ಲಿ ಖರೋಷ್ಠಿ ಮತ್ತು
ಬ್ರಾಹ್ಮಿ ಲಿಪಿಯಲ್ಲಿ ಅಶೋಕನ ಶಾಸನಗಳು ದೊರೆತಿವೆ. ಒಟ್ಟು 53 ಶಾಸನಗಳಿವೆ. ಈ 53 ಶಾಸನಗಳ ಪ್ರಥಮ ಬಾರಿಗೆ ಈ ಅಶೋಕನ ಶಾಸನಗಳನ್ನು ಓದತಕ್ಕಂಥ ವ್ಯಕ್ತಿ ಅಂತ ಜೇಮ್ಸ್ ಪ್ರಿನ್ಸಪ್. ಎಷ್ಟು ಓದನ 1831. ನೆಕ್ಸ್ಟ್ ಇಂಪಾರ್ಟೆಂಟ್ ಯಾರು ಬಿ.ಎಲ್. ರೈಸ್. ಇವನು ಕರ್ನಾಟಕದ ಶಾಸನಗಳ ಪಿತಾಮಹ ಅಂತ ಕರೀತಾರೆ. ಬಿ.ಎಲ್. ರೈಸ್ ಇವು ಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಶಾಸನಗಳನ್ನು ಪತ್ತೆ ಹಚ್ಚಿ ಮಾಡ್ತಂದ ಇಲ್ಲತಕ್ಕಂಥ ಶಾಸನಗಳು ಓದ್ತಾರೆ. ಹಾಗಂದ್ರ ಕರ್ನಾಟಕದಲ್ಲಿ ಅಶೋಕನ ಶಾಸನಗಳು ಓದ್ತೇವೆ ಅಂತ ಬಿ.ಎಲ್. ರೈಸ್. ಕರ್ನಾಟಕದಲ್ಲಿರ್ತಕ್ಕಂಥ ಶಿಲಾಶಾಸನ ಪಿತಾಮಹ ಅಂತ ಬಿ.ಎಲ್. ರೈಸ್. ಭಾರತದಲ್ಲಿ ಪ್ರಥಮ ಬಾರಿಗೆ ಅಶೋಕನ ಶಾಸನಗಳು ಓದ್ತೇವೆ ಅಲ್ಲಿ ಜೇಮ್ಸ್ ಪ್ರಿನ್ಸಪ್. ಎಷ್ಟು ಓದ್ತಾನು 1831. ಭಾರತದಲ್ಲಿ ಎಷ್ಟು ಶಾಸನ ಓದಂತ ಅಶೋಕನು 53. ಭಾರತದಲ್ಲಿ ಪ್ರಥಮ ಬಾರಿಗೆ ಶಾಸನ ಹೊರಡಿಸಿದ ಭಾರತ ಮೊದಲ ದೊರೆ ಯಾರಿ ಅಶೋಕ. ಮೌರ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆ ಯಾರಿ ಅಶೋಕ. ಇನ್ನು ವಾಪಸ್ ಎರಡು ಕ್ವಶನ್ ಕೇಳ್ತಾರೆ. ಏನ್ ಕ್ವಶನ್ ಕೇಳ್ತಾರಂದ್ರ ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳ ಹೆಸರನ್ನು ಬರೆಯಬೇಕು. ನೆನಪಿಟ್ಕೋಬೇಕು. ಒಂದು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನ, ಕಲಬುರಗಿ ಜಿಲ್ಲೆಯ ಸನ್ನತಿ ಶಾಸನ, ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ ಶಾಸನ. ಇಲ್ಲಿ ಎರಡು ಕ್ವಶನ್ ಫಿಕ್ಸ್. ಏನ್ ಕ್ವಶನ್ ಕೇಳ್ತಾರಂದ್ರ ಕರ್ನಾಟಕದಲ್ಲಿ ದೊರೆತ ಅಶೋಕನ 2 ಶಾಸನ ಹೆಸರು ಬರೆಯುವಾಗ ಒಂದು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಒಂದು ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನ, ಕಲಬುರಗಿ ಜಿಲ್ಲೆಯ ಸನ್ನತಿ ಶಾಸನ. ಇಲ್ಲ ಒಂದು ಬರಬೇಕೇನಂದ್ರ ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಆಮೇಲೆ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನ. ಇದ್ರ ಬರಬೇಕಂದ್ರ ಕರ್ನಾಟಕದಲ್ಲಿ ದೊರೆತ ಅಶೋಕನ ಮೊಟ್ಟ ಮೊದಲ ಶಾಸನ ಯಾವುದು? ಬ್ರಹ್ಮಗಿರಿ ಶಾಸನ. ಈ ಕರ್ನಾಟಕದಲ್ಲಿ ದೊರೆತ ಅಶೋಕನ ಬ್ರಹ್ಮಗಿರಿ ಶಾಸನ ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಕಂಡು ಬರುತ್ತದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ. ಈ ಬ್ರಹ್ಮಗಿರಿ ಶಾಸನದಲ್ಲಿ ಕನ್ನಡದ ಮೊದಲ ಪದ ಯಾವುದು? ಇಸಿಲ. ನೋಡಿ, ಕನ್ನಡದ ಮೊದಲ ಪದ ಯಾವುದು? ಇಸಿಲ. ಇಸಿಲ ಎಂಬ ಪದದ ಅರ್ಥವೇನೆಂದರೆ ಕೋಟೆ ಎಂದರ್ಥ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನ ಎಷ್ಟವಂದ್ರ ಒಂದು ರಾಯಚೂರು ಜಿಲ್ಲೆಯ ಮಸ್ಕಿ ಶಾಸನ, ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನ, ಕಲಬುರಗಿ ಜಿಲ್ಲೆಯ ಸನ್ನತಿ ಮತ್ತು ಶಾಸನ, ಆಮೇಲೆ ಕೊಪ್ಪಳ ಜಿಲ್ಲೆಯ ಗವಿಮಠ ಮತ್ತು ಪಾಲ್ಕಿಗುಂಡ. ಒಂದು ಕ್ವಶನ್ ಬರಬೇಕಂದ್ರ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನ ಖಾಲಿ ಬರಬೇಕಂದ್ರ ಇದು ಅಶೋಕನ ದೊರೆತ ಕರ್ನಾಟಕದಲ್ಲಿ ದೊರೆತ ಮೊಟ್ಟ ಮೊದಲ ಶಾಸನವಾಗಿದೆ. ಇದು ಎಲ್ಲಿ ಕಂಡು ಬರುತ್ತದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ. ಈ ಶಾಸನದಲ್ಲಿ ಕನ್ನಡದ ಮೊದಲ ಪದವಾಗಿರತಕ್ಕಂಥ ಇಸಿಲ ಎಂಬ ಪದ ಪತ್ತೆಯಾಗಿದೆ. ಇಸಿಲ ಎಂದರೆ ಕೋಟೆ ಎಂದರ್ಥ. ಇದ ಒಂದನೇದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಶಾಸನ. ಇನ್ನು ಎರಡನೇದ ರಾಯಚೂರು ಜಿಲ್ಲೆಯ ಯಾವ ಶಾಸನ? ಮಸ್ಕಿ ಶಾಸನ. ಇದು ಭಾಷಾ ಕ್ವಶನ್ ಕೇಳಂದ್ರ ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುವ ಶಾಸನ ಅಂದ್ರೆ ಮಸ್ಕಿ ಶಾಸನ. ಈ ಮಸ್ಕಿ ಶಾಸನದ ಪ್ರಾಮುಖ್ಯತೆ ಏನಂದ್ರ ಅಶೋಕನಿಗೆ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಹೆಸರನ್ನು ಕೊಟ್ಟ ಅಶೋಕನ ಒಂದು ಶಾಸನ ಯಾವಂದ್ರ ಮಸ್ಕಿ ಶಾಸನ. ಇದು ಎಲ್ಲಿ ಕಂಡು ಬರ್ತೈತಿ? ರಾಯಚೂರು ಒಳಗ. ಅದೇ ಕ್ವಶನ್ ಕೇಳಂದ್ರ ಮಸ್ಕಿ ಶಾಸನದ ಪ್ರಾಮುಖ್ಯತೆಯನ್ನು ಬರೆಯುತ್ತಾನೆ. ಒಂದು ಎರಡು ಕ್ವಶನ್ ಕೇಳೋವಾಗ ಏನ್ ಬರ್ಬೇಕಂದ್ರ ಈ ಮಸ್ಕಿ ಶಾಸನವು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ. ಇದು ಅಶೋಕನಿಗೆ ದೇವನಾಮ ಪ್ರಿಯ ಪ್ರಿಯದರ್ಶಿ ಅಶೋಕ ಎಂಬ ಹೆಸರನ್ನು ತಂದುಕೊಟ್ಟಿದೆ. ನೆಕ್ಸ್ಟ್ ಬರ್ತಕ್ಕಂಥ ಶಾಸನ ಅಂದ್ರೆ ಕಲಬುರಗಿ ಶಾಸನ. ಈ ಬಾರಿ ಕಲಬುರಗಿ ಒಳಗೆ ಯಾವ ಶಾಸನ ಅಂದ್ರೆ ಸನ್ನತಿ ಶಾಸನ. ಕ್ವಶನ್ ಕೇಳ್ತಾರ ಕರ್ನಾಟಕದಲ್ಲಿ ಶಾಸನಗಳ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಸನ್ನತಿ. ಈ ಸನ್ನತಿ ಒಳಗೆ ಯಾರ ಶಾಸನ ದೊರೆತಿದೆ? ಅಶೋಕನ ಶಾಸನ. ಅಥವಾ ಅಶೋಕನ ಶಾಸನ ಯಾವ ಜಿಲ್ಲೆಯಲ್ಲಿ ಬರುತ್ತೆ? ಕಲಬುರಗಿ ಒಳಗ. ಕರ್ನಾಟಕದಲ್ಲಿ ದೊರೆತ ಅಶೋಕನ ಅತ್ಯಂತ ದೊಡ್ಡ ಶಾಸನ ಯಾವುದು? ಈ ಸನ್ನತಿ ಶಾಸನ. ನೀವೇನ್ ಮಾಡ್ಬೇಕಂದ್ರ ಅಶೋಕನಿಗೆ ದೇವನಾಮ ಪ್ರಿಯ ಪ್ರಿಯದರ್ಶಿ ಎಂಬ ಹೆಸರನ್ನು ತಂದುಕೊಂಡ ಶಾಸನ ಯಾವ್ದು? ಮಸ್ಕಿ ಶಾಸನ. ಎಲ್ಲಿ ಕಂಡು ಬರ್ತದೆ? ರಾಯಚೂರು. ಅಶೋಕನ ದೊರೆತ ಕರ್ನಾಟಕದಲ್ಲಿ ಮೊದಲ ಶಾಸನ ಯಾವುದು? ಬ್ರಹ್ಮಗಿರಿ ಶಾಸನ. ಇದು ಎಲ್ಲಿ ಕಂಡು ಬರ್ತದೆ? ಚಿತ್ರದುರ್ಗ ಜಿಲ್ಲೆಯಲ್ಲಿ. ಕನ್ನಡದ ಮೊದಲ ಪದ ಯಾವುದು? ಇಸಿಲ. ಇದು ಯಾವ ಶಾಸನದಲ್ಲಿ ಪತ್ತೆಯಾಗಿದೆ? ಬ್ರಹ್ಮಗಿರಿ ಶಾಸನದಲ್ಲಿ. ಆಮೇಲೆ ಶಾಸನಗಳ ತೊಟ್ಟಿಲು ಎಂದು ಯಾವುದನ್ನು ಕರೆಯುತ್ತಾರೆ? ಸನ್ನತಿ. ಆಮೇಲೆ ಕರ್ನಾಟಕದಲ್ಲಿ ದೊರೆತ ಅಶೋಕನ ಅತ್ಯಂತ ದೊಡ್ಡ ಶಾಸನ ಯಾವುದಂದ್ರೆ ಸನ್ನತಿ ಶಾಸನ. ಇಷ್ಟ ಶಾಸನ ಬರ್ಕೋಬೇಕು. ಈ ಶಾಸನ ಬರೆದಿಸಿದ ಶಾಸನ ನೋಡಿ ಶಾಸನ ಮೇಲೆ ಏನ್ ಬರೆಸ್ತಾರೆ ಅಶೋಕ ನೋಡಿ ಮೊದಲ ಕೂರಿಯಾಗಿದ್ದ 99 100 99 ಜನ ಬಂದ ಅಧಿಕಾರಕ್ಕೆ ಬಂದ ಬಳಿಗೆ ಯುದ್ಧ ಮಾಡ್ದ ಮನುಷ್ಯ ಪರಿವರ್ತನೆ ಮಾಡ್ಕೋತಾರ. ಮನುಷ್ಯ ಪರಿವರ್ತನೆ ಮಾಡ್ಕೊಂಡು ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿ ಏನ್ ಮಾಡ್ತಾನ ಬೌದ್ಧ ಧರ್ಮ ಸ್ವೀಕಾರ ಮಾಡ್ತಾನೆ. ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಇನ್ನು ವಾಪಸ್ ಶಾಸನ ಮೇಲೆ ಬರ್ತಾರೆ. ಏನ್ ಶಾಸನ ಮೇಲೆ ಬರ್ತಾರಂದ್ರ ತಂದೆ ತಾಯಿಯರ ನುಡಿಯನ್ನು ಪಾಲಿಸಬೇಕು, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಸತ್ಯವನ್ನು ನುಡಿಯಬೇಕು, ಆಮೇಲೆ ಅನುಕಂಪ ಪ್ರೀತಿ ಮತ್ತು ಸಹನೆ ಎಂಬ ಗುಣಗಳನ್ನು ಹೊಂದಿರಬೇಕು ಮತ್ತು ನೆರೆಹೊರೆಯವರನ್ನು ಪ್ರೀತಿಸಬೇಕು. ಶಾಸನ ಎಲ್ಲ ಬಳಸಿದ ಶಾಸನ ಮೇಲೆ ಬರ್ಸ್ತಾರೆ. ಏನ್ ಬರ್ಸ್ತಾರಂದ್ರ ಶಾಸನ ಎಂದರೆ ಕಲ್ಲು ಬಂಡೆ ಗೋಡೆಗಳ ಮೇಲೆ ತಮ್ಮ ಸಾಧನೆ ಮತ್ತು ಧೈರ್ಯ ಮತ್ತು ದಾನದತ್ತೆಗಳ ಕುರಿತು ಹೊರಡಿಸಿರುವ ಒಂದು ಕಲೆಗೆ ಶಾಸನವೆಂದು ಕರೆಯುತ್ತಾರೆ. ಈ ಶಾಸನ ಮೇಲೆ ಬರ್ಸ್ತಾರೆ. ಏನ್ ಬರ್ತಾರಂದ್ರ ತಂದೆ ತಾಯಿಯರ ಮಾತನ್ನು ಕೇಳಬೇಕು, ಗುರು ಹಿರಿಯರನ್ನು ಗೌರವಿಸಬೇಕು, ಸತ್ಯವನ್ನು ನುಡಿಯಬೇಕು,
ನೆಕ್ಸ್ಟ್ ಅಶೋಕನ ಶಾಸನಗಳು, ಆಮೇಲೆ ಅಷ್ಟಕ ಉಪಸಂಹಾರ ಹೇಳ್ತಾ ನೋಡಿ. ಅಶೋಕನನ್ನು ರಾಜವೇಷದ ಸನ್ಯಾಸಿ, ಶಿಲಾಶಾಸನಗಳ ಪಿತಾಮಹ, ಶಿಲಾಶಾಸನಗಳ ರಾಜ ಎಂದು ಕರೆಯುತ್ತಾರೆ. ಇವನು ಉಪಗುಪ್ತ ಎಂಬ ಬೌದ್ಧ ಸನ್ಯಾಸಿಯಿಂದ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಿಕೊಂಡು ಬೌದ್ಧ ಧರ್ಮಕ್ಕೆ ಅತ್ಯಂತ ಪ್ರೋತ್ಸಾಹ ಕೊಡುವುದರಿಂದ ಇವನನ್ನು ಗೌತಮ ಬುದ್ಧ ಎಂದು ಕರೆಯುತ್ತಾರೆ. ಇತಿಹಾಸ ಪುಟದಲ್ಲಿ ಇಂದಿಗೂ ಸಹ ಅಶೋಕ ಏನು ಮಾಡಿದ, ಜೀವಂತ ಅಥವಾ ಅಮರನಾಗಿದ್ದಾನೆ. ಅಶೋಕ ಮೌರ್ಯರಲ್ಲಿ ಅತ್ಯಂತ ಪ್ರಸಿದ್ಧವಾದ ದೊರೆಯಾದ ಅಶೋಕ. ಇಷ್ಟೇನಂದ್ರೆ ಕಳಿಂಗ ಯುದ್ಧ, ಆಮೇಲೆ ಅಶೋಕನ ಜೀವನ ಮತ್ತು ಶಾಸನಗಳ ಅರ್ಥ. ಇಷ್ಟೆಲ್ಲ ಕರೆಕ್ಟಾಗಿ ಹೋದ್ರೆ 1 ವರ್ಷ 2 ವರ್ಷ ಕ್ವಶನ್ ಏನಿದೆ ಕಟ್ ಮಾಡ್ತೀವಿ.